ಇವತ್ತು ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್ಗಳಲ್ಲಿ ಒಂದಾದ 3 ಆಕ್ಟ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ 4 ವಿಷಯ ಹೇಳ್ತೀನಿ. ಒಂದು, ಆಂಟಗನಿಸ್ಟ್ ಅಂದ್ರೆ ವಿಲನ್, ಪ್ರೊಟಗನಿಸ್ಟ್ ಅಂದ್ರೆ ಹೀರೋ. ಕಾನ್ಫ್ಲಿಕ್ಟ್ ಮತ್ತೆ ಪ್ಲಾಟ್. ಕಾನ್ಫ್ಲಿಕ್ಟ್ ಅಂದ್ರೆ ನಮ್ ಹೀರೋ ಬರೋ ಪ್ರಾಬ್ಲಮ್ಸ್, ಚಾಲೆಂಜಸ್, ಅದೇ ಕಾನ್ಫ್ಲಿಕ್ಟ್. ಅದನ್ನ ಫೇಸ್ ಮಾಡ್ಕೊಂಡು ಹೋಗ್ತಾನೆ ಗೊತ್ತಾ. ಆ ಪ್ರಾಬ್ಲಮ್ ಗಳನ್ನ ಬ್ರೇಕ್ ಮಾಡಿ, ಚಾಲೆಂಜಸ್ ಗಳನ್ನ ಫೇಸ್ ಮಾಡಿ, ಆ ಪ್ರೊಸೆಸಿಂಗ್ ಅಲ್ಲೇ ನೀವು ಆಡಿಯನ್ಸ್ ನ ಎಷ್ಟು ಎಂಗೇಜಿಂಗ್ ಆಗಿರ್ತೀರಾ, ಅದೇ ಫ್ಲಾಟ್. ಸೊ ಈಗ 3 ಆಕ್ಟ್ ಸ್ಟ್ರಕ್ಚರ್ ಬಗ್ಗೆ ನೋಡ್ಕೊಂಡ್ ಬರೋಣ. 3 ಇರುತ್ತೆ: ಸೆಟಪ್, ಕನ್ಸಲ್ಟೇಷನ್, ರೆಸಲ್ಯೂಷನ್ ಅಂತ. ನಾವು ನಾರ್ಮಲ್ ಆಗಿ ಸ್ಟಾರ್ಟ್, ಮಿಡ್, ಎಂಡ್ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಬೇರೆ ರೀತಿ ಮೂವಿ ತಗೊಂಡಿದ್ದೀನಿ. ಫಸ್ಟ್ ಬರೋದು ಹುಕ್ ಇಲ್ಲ ಎಕ್ಸ್ಪೋಸಿಷನ್. ಈ ಮೂವಿಲಿ ಬೇರೆ ಕ್ಯಾರೆಕ್ಟರ್ CBI ಸರೆಂಡರ್ ಆದ್ಮೇಲೆ ಜನ ಎಲ್ಲ ಬಂದು ಪ್ರೊಟೆಸ್ಟ್ ಮಾಡ್ತಾರೆ ಗೊತ್ತಾ. ಆಗ ಅವರೇ ಬಂದು ಜನಗಳಿಗೆ ಹೇಳ್ತಾರೆ. ಸೊ ಇದು ಈ ಮೂವಿಲಿ ಹುಕ್. ಅದಾದ್ಮೇಲೆ ಬರೋದೇ ಇನ್ಸಿಡೆಂಟಿಂಗ್ ಇನ್ಸಿಡೆಂಟ್. ಅವರು ಜೈಲಲ್ಲೇ ಲಾ ಎಲ್ಲ ಓದಿ ಆಚೆ ಬಂದು ಎಲ್ಲರೂ ಸರ್ವಿಸ್ ಮಾಡ್ಬೇಕಾದ್ರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವ್ರ ಕ್ಯಾರೆಕ್ಟರ್ ಬಂದು ನಮ್ಗೆ ಇದರ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾರೆ ಗೊತ್ತಾ. ಅದೇ ಈ ಮೂವಿಲಿ ಇನ್ಸಿಡೆಂಟಿಂಗ್ ಇನ್ಸಿಡೆಂಟ್. ಹೀರೋ ಎದುರಿಗೂ ಫೇಸ್ ಮಾಡಿದಿರೋದನ್ನ ಈಗ ಫೇಸ್ ಮಾಡಕ್ ಹೋಗ್ತಾನೆ. ಅದೇ ಈ ಮೂವಿಲಿ ಇನ್ಸಿಡೆಂಟಿಂಗ್ ಇನ್ಸಿಡೆಂಟ್. ಅದಾದ್ಮೇಲೆ ಬರೋದು ಫ್ಲಾಟ್. ಇಲ್ಲ ನಾವೇನ್ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂದ್ರೆ ಈ ತರ ಒಬ್ಬ ವಿಲನ್ ಇದಾರೆ, ಇಷ್ಟೊಂದು ಜನಕ್ಕೆ ಅನ್ಯಾಯ ಮಾಡ್ತೀನಿ ಅಂತ ತೋರಿಸ್ತಾರೆ ಗೊತ್ತಾ. ಅದೇ ಮೂವಿಲಿ ಫ್ಲಾಟ್. ಈ ಜನಗಳಿಗೆ ನ್ಯಾಯ ಕೊಡ್ಸೋಕೆ ಏನ್ ಹೋರಾಡ್ತಾನೆ, ಈ ಪ್ರೊಸೆಸ್ ಅಲ್ಲಿ ನಾವು ರೈಸಿಂಗ್ ಆಕ್ಷನ್ ಅಂತ ಹೇಳ್ತಾರೆ ಅದನ್ನ. ಅದಾದ್ಮೇಲೆ ಬರೋದು ಮಿಡ್ ಪಾಯಿಂಟ್. ಈ ಮಿಡ್ ಪಾಯಿಂಟ್ ಅಲ್ಲಿ ಹೀರೋ ಅವ್ನ ಕೋಪ ತಾಳ್ಮೇಲೆ ಎಷ್ಟು ತಡ್ಕೊಂಡ್ ಬಂದಿರ್ತಾನೆ, ಅದು ಇಲ್ಲಿ ಬ್ಲಾಸ್ಟ್ ಔಟ್ ಆಗೋ ಟೈಮ್. ಈ ಮೂವಿಲಿ ಅದ್ ಯಾವ್ದಂದ್ರೆ, ಅವರು ಒಂದ್ ಕಡೆ ಕೇಸಸ್ ಸೋಲ್ತಾರೆ, ಇನ್ನೊಂದ್ ಕಡೆ ಅವ್ರು ತುಂಬಾ ಇಷ್ಟಪಟ್ಟ ಜನಗಳು ಸಾಯಿಸ್ಬಿಡ್ತಾರೆ ವಿಲನ್ ಕಡೆ ಅವರು. ಆಗ ಅವರೇ ರೋಣಾಪುರನ ಅವ್ರ ಕೈ ತಂತಾರೆ ಗೊತ್ತಾ. ಅದೇ ಈ ಮೂವಿಲಿ ಮಿಡ್ ಪಾಯಿಂಟ್. ಮಿಡ್ ಪಾಯಿಂಟ್ ಆದ್ಮೇಲೆ ಈಗ ನಾವು ಪ್ಲಾಟ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ಈ ಮೂವಿಲಿ ಅವ್ರ ತಂಗಿಯಿಂದ ದೂರ ಆಗ್ಬೇಕಾಗುತ್ತೆ, ಪ್ರೀತಿಸಿ ಹುಡುಗಿ ಬಿಟ್ಟೋಗ್ತಾರೆ, ನಮ್ದವರಿಂದ ಮೋಸ ಹೋಗ್ತಾರೆ, ಮತ್ತೆ ವಿಲನ್ಗಳನ್ನ ಫೇಸ್ ಮಾಡ್ಬೇಕಿರುತ್ತೆ. ಇದೇ ಈ ಮೂವಿಲಿ ಫ್ಲಾಟ್. ಅದಾದ್ಮೇಲೆ ಬರೋದು ಕ್ರೈಸಿಸ್. ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಹೀರೋ ಸೋಲ್ತಾನೆ, ಕುಗ್ತಾನೆ, ಮತ್ತೆ ಕಮ್ ಬ್ಯಾಕ್ ಮಾಡಕ್ಕೆ ರೆಡಿ ಆಗ್ತಾನೆ. ಅದಾದ್ಮೇಲೆ ಬರೋದು ಕ್ಲೈಮ್ಯಾಕ್ಸ್. ಈ ಮೂವಿಲಿ ಕ್ಲೈಮ್ಯಾಕ್ಸ್ ಅಂದ್ರೆ ಆ ವಿಲನ್ ಸಾಯಿಸಿ ರೋಣಾಪುರನ ಇನ್ನೂ ಪೊಲಿಟಿಕಲ್ ಆಗಿ ಪವರ್ ಇರಬೇಕು ಅಂತ ಅವ್ರೊಬ್ರು ಗೆಲ್ಸ್ತಾರೆ. ಅದೇ ಮೂವಿಲಿ ಕ್ಲೈಮ್ಯಾಕ್ಸ್ ಆಗಿದೆ. ಈ 3 ಆಕ್ಟ್ ಸ್ಟ್ರಕ್ಚರ್ ಬರೀ ಕಮರ್ಷಿಯಲ್ ಮೂವೀಸ್ ಅಷ್ಟೇ ಅಲ್ಲ, ನೀವು ಯಾವ್ದೇ ಜನರ ಮೂವಿ ಮಾಡ್ತೀನಿ ಅಂದ್ರು ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇದಾದ್ಮೇಲೆ ಇದೇ ರೀತಿ ಫಿಲ್ಮ್ ಮೇಕಿಂಗ್ ಬಗ್ಗೆ ತಿಳ್ಕೊಬೇಕು ಅಂತಿದ್ರೆ ನಮ್ಮ ಚಾನಲ್ ನ, ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.